ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಾಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 19, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ನಿಧನರಾದ MDR ರಾಮಚಂದ್ರನ್ ಅವರು ಯಾವ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು? ಸರಿಯಾಗಿರತಕ್ಕಂಥ ಉತ್ತರ ಪುದುಚೇರಿ. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಕ್ವಶನ್ನು ಗಮನಿಸಬಹುದು. ಫಾರ್ಮರ್ ಪುದುಚೇರಿ CM ಆಗಿರತಕ್ಕಂಥ ರಾಮಚಂದ್ರನ್ ನೋ ಮೋರ್. ಹಾಗಾದರೆ ಇವರು ಯಾವ ಅವಧಿಯಲ್ಲಿ ಅಲ್ಲಿ CM ಆಗಿದ್ದರು ಎಂಬುದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇವರು ಪುದುಚೇರಿಯ ಮಾಜಿ ಮುಖ್ಯಮಂತ್ರಿಗಳು. ತಮ್ಮ 90ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸೊ ಇವರು ಪುದುಚೇರಿಯಲ್ಲಿ 1980ರಿಂದ 1983ರವರೆಗೂ ಮತ್ತು 1990ರಿಂದ 1991ರವರೆಗೆ, ಅಂದರೆ 2 ಬಾರಿ ಗಮನಿಸಬಹುದು, 2 ಬಾರಿ ಪುದುಚೇರಿಯ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು 2001ರಿಂದ 2006ರವರೆಗೆ ಪುದುಚೇರಿ ವಿಧಾನಸಭೆ ಏನಿದೆ ಅಲ್ಲಿ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಸೊ ಮುಖ್ಯಮಂತ್ರಿ ಪ್ರಸ್ತುತ ಎನ್ ರಂಗಸ್ವಾಮಿ ಇದಕ್ಕೆ ಸಂತಾಪ ಸೂಚಿಸಿದ್ದಾರೆ ಎಂಬುದು ಗಮನಿಸಿ. ನೋಡಿ, ಪ್ರಸ್ತುತ ಮುಖ್ಯಮಂತ್ರಿಗಳು ಎನ್ ರಂಗಸ್ವಾಮಿ ಪುದುಚೇರಿಯ ಅಭಿವೃದ್ಧಿ ಮತ್ತು ಸಾರ್ವಜನಿಕ ಕಲ್ಯಾಣ ಯೋಜನೆಗಳ ಅನುಷ್ಠಾನಕ್ಕೆ ಶ್ರೀ ರಾಮಚಂದ್ರನ್ ಅವರ ಕೊಡುಗೆಗಳನ್ನು ಅವರು ಎತ್ತಿ ತೋರಿಸಿದರು. ಹಾಗಾದರೆ ಪುದುಚೇರಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಂದರೆ ಪುದುಚೇರಿ ಎಲ್ಲಿ ಕಂಡುಬರುತ್ತದೆ, ಯಾವ ಯಾವ ಪ್ರದೇಶಗಳನ್ನು ಸೇರಿ ಪುದುಚೇರಿ ಅಂತ ನಾವು ಗುರುತು ಮಾಡ್ತೀವಿ ಎಂಬುದು ಗಮನಿಸಿ. ನೋಡಿ, ಪುದುಚೇರಿಯು ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಂದರೆ 1962ರಲ್ಲಿ ಫ್ರೆಂಚ್ ಅಂದರೆ ಆಗ ಪುದುಚೇರಿ, ಕರೈಕಲ್, ಮಾಯೆ ಮತ್ತು ಯಾನಮ್ ಈ ಭಾರತದ 4 ಹಿಂದಿನ ವಸಾಹತುಗಳಿಗೆ ಒಳಗೊಂಡು ರೂಪುಗೊಂಡಿರ್ತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶವೇ ಪುದುಚೇರಿ. ನೋಡಿ, ಪುದುಚೇರಿ ಅಂದರೆ ಒಂದೇ ಪ್ರದೇಶವಲ್ಲ. ಪುದುಚೇರಿ, ಕರೈಕಲ್, ಮಾಯೆ, ಯಾನಮ್ ಈ 4 ಪ್ರದೇಶಗಳನ್ನು ಸೇರಿಸಿ ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿ UT ಅಂದರೆ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದ್ದೀವಿ. ಪುದುಚೇರಿ ಮತ್ತು ಕರೈಕಲ್ ಈ ಪ್ರದೇಶಗಳು ತಮಿಳುನಾಡು ರಾಜ್ಯದಿಂದ ಆವೃತವಾಗಿದ್ದರೆ, ಮಾಯೆ ಎಂಬುದು ಕೇರಳ ರಾಜ್ಯದಿಂದ ಮತ್ತು ಯಾನಮ್ ಎಂಬುದು ಆಂಧ್ರ ಪ್ರದೇಶ ರಾಜ್ಯದಿಂದ ಸುತ್ತುವರೆದಿದೆ. ಹಾಗಾದರೆ ನೀವಿಲ್ಲಿ ಗಮನಿಸಬಹುದು ಸ್ನೇಹಿತರೆ, ಪುದುಚೇರಿ ಎಂಬುದು ಕೇವಲ ಒಂದು ರಾಜ್ಯದೊಂದಿಗೆ ಇಲ್ಲ. ಪುದುಚೇರಿ ಎಂಬುದು ಮುಖ್ಯವಾಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದೊಂದಿಗೆ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪಾಯಿಂಟು. ಯಾಕಂದರೆ ನೋಡಿ, ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥದ್ದು ಪುದುಚೇರಿ ಮತ್ತು ಕರೈಕಲ್ ಎಂಬತಕ್ಕಂಥ 2 ಸ್ಥಳಗಳು ತಮಿಳುನಾಡಿನಲ್ಲಿದ್ದಾವೆ. ಆದರೆ ಮಾಹೆ ಎಂಬುದು ಕೇರಳ ರಾಜ್ಯದಲ್ಲಿದೆ, ಯಾನಮ್ ಆಂಧ್ರ ಪ್ರದೇಶದಲ್ಲಿದೆ. ಸೊ ಈ 4 ಪ್ರದೇಶಗಳನ್ನು ಸೇರಿಸಿ ನಾವು ಸಂಪೂರ್ಣವಾಗಿ ಪುದುಚೇರಿ ಎಂಬತಕ್ಕಂಥ ಹೆಸರಿನಿಂದ ಕರಿತೀವಿ. ನೆನಪಿರಬೇಕು, ಪುದುಚೇರಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ. ಸೊ ಲೆಫ್ಟಿನೆಂಟ್ ಗವರ್ನರ್ ಆಫ್ ಯೂನಿಯನ್ ಟೆರಿಟರೀಸ್ ಆ್ಯಕ್ಟ್ 1963 ಮಾರ್ಗದರ್ಶನದಲ್ಲಿ ಪುದುಚೇರಿ ಶಾಸಕಾಂಗಗಳನ್ನು ಆಯ್ಕೆ ಮಾಡಿದೆ. ಸೊ ಪುದುಚೇರಿಯ ಅಧಿಕೃತ ಭಾಷೆಗಳು ತಮಿಳು ಮತ್ತು ಇಂಗ್ಲೀಷ್. ನೆಕ್ಸ್ಟ್ ನಾವು 2ನೇ ಕ್ವಶನ್ ನೋಡೋಣ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್ ನಿಮಗೆ. ಏನಿದೆ, ಮೇರಿಯಮ್ ವೆಬ್ಸ್ಟರ್ನ 2024ರ ವರ್ಷದ ಪದವೆಂದು ಕೆಳಗಿನ ಯಾವ ಪದವನ್ನು ಗುರುತಿಸಿದೆ ಮತ್ತು ಆ ಪದದ ಅರ್ಥವೇನು? ನೋಡಿ, ಮೇರಿಯಮ್ ವೆಬ್ಸ್ಟರ್ ಏನಿದೆ 2024ರ ತನ್ನ ಪದವನ್ನು ಇದೀಗ ಬಿಡುಗಡೆ ಮಾಡಿದೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ ಪದದ ಹೆಸರು ನೋಡಿ ಪೋಲರೈಜೇಷನ್ ಎಂಬುದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪೋಲರೈಜೇಷನ್ ಎಂಬುದು ವರ್ಡ್ ಆಫ್ ದ ಇಯರ್ 2024 ಅಂತ ಗುರುತು ಮಾಡಿದೆ. ಸೊ ಪೋಲರೈಜೇಷನ್ ಎಂಬುದು ಗಮನಿಸಿ, ರಿಫ್ಲೆಕ್ಟಿಂಗ್ ಪೊಲಿಟಿಕಲ್ ಆ್ಯಂಡ್ ಸೋಷಿಯೇಟಲ್ ಡಿವೈಸಸ್ ಎಂಬುದು ಇದರ ಪೋಲರೈಜೇಷನ್ನ ವಿಸ್ತೃತ ರೂಪವಾಗಿದೆ. ಸೊ ಇದನ್ನು ಗುರುತಿಸಿರತಕ್ಕಂಥದ್ದು ಅದು. ಡೀಟೇಲ್ಸ್ ಏನಿದೆ ಹಾಗಾದರೆ ನ್ಯೂಸ್ ಪೇಪರಲ್ಲಿ
ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಈ ಚಿತ್ರವನ್ನು ನೀವು ಗಮನಿಸಬಹುದು ಸ್ನೇಹಿತರೆ. ಪೋಲರೈಜೇಷನ್ಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ಚಿತ್ರವಿದು, ಆರ್ಟು. ಸೊ ಪೋಲರೈಜೇಷನ್ ಗಮನಿಸಿ, ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ. ಮೇರಿಯಮ್ ವೆಬ್ಸ್ಟರ್ಸ್ 2024 ವರ್ಡ್ ಆಫ್ ದ ಇಯರ್ ಪೋಲರೈಜೇಷನ್ ಎಂಬುದು ಸೊ ಈ ವರ್ಡನ್ನು ಗುರುತು ಮಾಡಿದೆ. ಓಕೆ, ಸೊ ಕನ್ನಡದಲ್ಲಿ ಇದರ ಅರ್ಥವನ್ನು ನಾವು ನೋಡೋದಾದರೆ ಧ್ರುವೀಕರಣ ಎಂಬತಕ್ಕಂಥ ಅರ್ಥವನ್ನು ನೀಡುತ್ತಾ. ಧ್ರುವೀಕರಣ ರಾಜಕೀಯ ಮತ್ತು ಸಾಮಾಜಿಕ ವಿಭಜನೆಯ ಪ್ರತಿಬಿಂಬಿಸುತ್ತದೆ ನೋಡಿ. ರಾಜಕೀಯ ಮತ್ತು ಸಾಮಾಜಿಕ ಪ್ರತಿಬಿಂಬವನ್ನು ವಿಭಜಿಸುತ್ತದೆ. ಇದನ್ನು ನೀವು ನೆನಪಿಟ್ಕೋಬೇಕು. ಓಕೆ, ಧ್ರುವೀಕರಣ. ಸೊ ಈ ಪದವನ್ನು ಎರಡು ತೀಕ್ಷ್ಣವಾದ ವಿಭಿನ್ನವಾದ ವಿರುದ್ಧಗಳನ್ನು ಗುರುತಿಸುತ್ತದೆ. ಆ ಪದಗಳೇ ರಾಜಕೀಯ ಮತ್ತು ಸಾಮಾಜಿಕ ವಿಭಜನೆ. ಸೊ ಈ ಅರ್ಥವನ್ನು ಕೊಡುತ್ತದೆ. ಸೊ ಆಕ್ಸ್ಫರ್ಡ್ ಕಾಲಿನ್ಸ್ ಬಗ್ಗೆ ಆಕ್ಸ್ಫರ್ಡ್ ವರ್ಷದ ಪದ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಬ್ರೈನ್ ರೂಟ್ ಎಂಬುದು. ಕಾಲಿನ್ಸ್ ಡಿಕ್ಷನರಿಯ ವರ್ಷದ ಪದ ಕೂಡ ಹೇಳಿದ್ದೀನಿ, ಬ್ರಾಟ್ ಎಂಬುದು. ಸೊ ನೋಡಿ, ಇವು ಕೂಡ ಇಂಪಾರ್ಟೆಂಟ್ ಆಗಿದೆ. ಬ್ರೈನ್ ರಾಟ್ ಎಂಬುದು ಮತ್ತು ಕಾಲಿನ್ಸ್ ಡಿಕ್ಷನರಿಯ ವರ್ಷದ ಪದ ಬ್ರಾಟ್ ಎಂಬುದು. ಆಕ್ಸ್ಫರ್ಡ್, ಕಾಲಿನ್ಸ್, ಮೇರಿಯಮ್ ವೆಬ್ಸ್ಟರ್ ಈ 3 ವರ್ಷದ ಪದಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ನವೆಂಬರ್ 2024 ICC ತಿಂಗಳ ಪುರುಷ ಮತ್ತು ಮಹಿಳಾ ಆಟಗಾರರು ಎಂದು ಕೆಳಗಿನ ಯಾರನ್ನು ಕ್ರಮವಾಗಿ ಆಯ್ಕೆ ಮಾಡಲಾಗಿದೆ? ನೋಡಿ, ಯಾರನ್ನು ಆಯ್ಕೆ ಮಾಡಲಾಗಿದೆ? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹ್ಯಾರಿಸ್ ರೌಫ್ ಪಾಕಿಸ್ತಾನ, ಡ್ಯಾನಿ ಹ್ಯಾಟ್ ಹಾಡ್ಜ್ ಇಂಗ್ಲೆಂಡ್ ದೇಶದವರು. ಇವರನ್ನು ನವೆಂಬರ್ ತಿಂಗಳ ಆಟಗಾರರು ಅಂತ ಗುರುತು ಮಾಡಲಾಗಿದೆ. ಸೊ ಈ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಪಾಕಿಸ್ತಾನಿಯ ಪೇಸರ್ ಆಗಿರತಕ್ಕಂಥ ಹ್ಯಾರಿಸ್ ರೌಫ್ ಅಂತ ಕರಿತೀವಿ. ಇನ್ನು ಇಂಗ್ಲೆಂಡ್ನ ಬ್ಯಾಟರ್ ಆಗಿರತಕ್ಕಂಥ ಡೆನ್ನಿ ವೈಟ್ ಹಾಡ್ಜ್ ಸೊ ಓನ್ ದ ICC ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಸೊ ನವೆಂಬರ್ 2024. ಇದು ಗಮನಿಸಬಹುದು ನೀವು. ನವೆಂಬರ್ ನೋಡಿ, ಮಂತ್ ಆಫ್ ದ ನವೆಂಬರ್ 2024 ಯಾರು ನೋಡಿ, ಇಂಗ್ಲೆಂಡಿನ ಬ್ಯಾಟರ್ ಆಗಿರತಕ್ಕಂಥ ಡೆನ್ನಿ ವೈಟ್ ಹಾಡ್ಜ್ರವರು ಮತ್ತು ಪಾಕಿಸ್ತಾನದ ಪೇಸರ್ ಆಗಿರತಕ್ಕಂಥ ಹ್ಯಾರಿಸ್ ರೌಫ್ ICC ಪ್ಲೇಯರ್ ಆಫ್ ದ ಮಂತ್ ಅವಾರ್ಡ್ ಫಾರ್ ನವೆಂಬರ್ 2024 ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೀನಿ, ಇದು ನೆನಪಿರಬೇಕು ನಿಮಗೆ. ಓಕೆ, ನೆಕ್ಸ್ಟ್ ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. 2024 ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ಪನ್ನು ಯಾವ ದೇಶ ಗೆದ್ದುಕೊಂಡಿದೆ? ಪಂದ್ಯಾವಳಿಯಲ್ಲಿ ಭಾರತ ಅಂತಿಮ ಸ್ಥಾನದಲ್ಲಿ ಯಾವ ಸ್ಥಾನ ಅಥವಾ ಶ್ರೇಣಿಯನ್ನು ಪಡೆದುಕೊಂಡಿದೆ? ಸೊ ಚಾಂಪಿಯನ್ ತಂಡವ್ಯಾವುದು? ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಸೊ ಆಪ್ಷನ್ ನಂಬರ್ 3 ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ. ಇಲ್ಲಿ ಚಾಂಪಿಯನ್ ತಂಡ ಜಪಾನ್ ಆಗಿದ್ದರೆ ಭಾರತ ಸರ್ವಕಾಲಿಕ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಅತ್ಯಂತ ಸುಧಾರಣೆಯ ಒಂದು ಹಂತ ಎಂಬುದನ್ನು ಗಮನಿಸಬೇಕು. ಯಾಕಂದರೆ ಗಮನಿಸಿ, ಏಷ್ಯನ್ ವುಮೆನ್ಸ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ 2024 ಭಾರತ ಆಯೋಜನೆ ಮಾಡಿತ್ತು ಸ್ನೇಹಿತರೆ. ನೋಡಿ, ಆಯೋಜನೆ ಮಾಡಿರುವ ದೇಶ ಯಾವುದು ಅಂತ ಕೇಳ್ತಾರೆ. ಆಯೋಜನೆ ಮಾಡಿರ್ತಕ್ಕಂಥ ದೇಶ ನಮ್ಮ ಭಾರತವಾಗಿದೆ. ಓಕೆ, ನಮ್ಮ ಭಾರತ ಆಯೋಜನೆ ಮಾಡಿದೆ. ಇದರಲ್ಲಿ ಭಾರತ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಜಪಾನ್ ಇಲ್ಲಿ ಅಗ್ರಸ್ಥಾನದಲ್ಲಿದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಹ್ಯಾಂಡ್ಬಾಲ್ ಜಪಾನ್ 2024 ಏಷ್ಯನ್ ಮಹಿಳಾ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ಪನ್ನು ರೋಚಕ ಫೈನಲ್ನಲ್ಲಿ 24-25 ಲೈನ್ ಸ್ಕೋರ್ನೊಂದಿಗೆ ದಕ್ಷಿಣ ಕೊರಿಯಾವನ್ನು ಸೋಲಿಸುವ ಮೂಲಕ ಚಾಂಪಿಯನ್ ಆಗಿದೆ. ನೋಡಿ, ಎದುರಾಳಿ ತಂಡ ಯಾವುದ್ಯಾವುದಾಗಿತ್ತು? ದಕ್ಷಿಣ ಕೊರಿಯಾ. ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಫೈನಲ್ಗೆ ಲಗ್ಗೆ ಇಟ್ಟಿದ್ವು. ಸೊ ದಕ್ಷಿಣ ಕೊರಿಯಾವನ್ನು ಸೋಲಿಸಿ ಜಪಾನ್ ಚಾಂಪಿಯನ್ ಆಗಿದೆ. ಸೊ 5 ಮತ್ತು 6ನೇ ಪ್ಲೇ ಆಫ್ನಲ್ಲಿ ಚೀನಾದ ವಿರುದ್ಧ ಭಾರತ ಸೋತು ಪಂದ್ಯಾವಳಿಯಲ್ಲಿ ಅತ್ಯುತ್ತಮ 6ನೇ ಶ್ರೇಯಾಂಕದೊಂದಿಗೆ ಮುಕ್ತಾಯ ಕಂಡಿದೆ. ಸೊ ಸ್ಪರ್ಧೆಯಲ್ಲಿರುವ ಇತರೆ ತಂಡಗಳಲ್ಲಿ ಕಜಕಿಸ್ತಾನ್ 3ನೇ ಸ್ಥಾನದಲ್ಲಿದೆ. ಇರಾನ್, ಹಾಂಗ್ಕಾಂಗ್, ಚೀನಾ ನಂತರದ ಸ್ಥಾನದಲ್ಲಿವೆ. ಭಾರತವು ಮೊದಲ ಬಾರಿಗೆ ಪಂದ್ಯಾವಳಿಯನ್ನು ಆಯೋಜಿಸಿತ್ತು ಮತ್ತು ಭಾರತ ತಂಡವು ತನ್ನ ಪದಕದ ಗುರಿಯ ಕೊರತೆಯ ಹೊರತಾಗಿಯೂ ಗಮನಾರ್ಹ ಸುಧಾರಣೆಯನ್ನು ತೋರಿಸಿದೆ. ನೋಡಿ, ಭಾರತ ಮೊಟ್ಟ ಮೊದಲ ಬಾರಿಗೆ ಪಂದ್ಯವನ್ನು ಆಯೋಜನೆ ಮಾಡಿತ್ತು ಎಂಬುದು ನೆನಪಿರಬೇಕು. ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು. ಸಂತೋಷ, ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಕುರಿತು ದಲೈ ಲಾಮಾ ಅವರ ಬೋಧನೆಗಳನ್ನು ಆಧರಿಸಿದ
ಡಾಕ್ಟರ್ ದಿನೇಶ್ ಶೆಹರಾ ಅವರು ಬಿಡುಗಡೆ ಮಾಡಿದ ಪುಸ್ತಕದ ಹೆಸರೇನು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 4 ದ ದಲೈ ಲಾಮಾಸ್ ಸೀಕ್ರೆಟ್ ಟು ಹ್ಯಾಪಿನೆಸ್. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ಒಂದು ಕ್ವಶನ್ ಇದ್ದೇ ಇರುತ್ತೆ ಸ್ನೇಹಿತರೆ. ನೋಡಿ, ದ ದಲೈ ಲಾಮಾಸ್ ಸೀಕ್ರೆಟ್ ಟು ಹ್ಯಾಪಿನೆಸ್ ಎಂಬುದು ಡಾಕ್ಟರ್ ದಿನೇಶ್ ಶೆಹರಾ ಬರೆದಿದ್ದಾರೆ. ನೋಡಿ, ಡಾಕ್ಟರ್ ದಿನೇಶ್ ಯಾರು ಬರೆದಿದ್ದಾರೆ ಅಂತ ಕೇಳ್ತಾರೆ. ಡಾಕ್ಟರ್ ದಿನೇಶ್ ಶೆಹರಾ ಅವರು ಬರೆದಿದ್ದಾರೆ. ಸೊ ಈ ಪುಸ್ತಕ ಏನು ಒಳಗೊಂಡಿದೆ? ಸಂತೋಷ, ಯೋಗಕ್ಷೇಮ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಕುರಿತು ದಲೈ ಲಾಮಾ ಅವರ ಬೋಧನೆಗಳನ್ನು ಒಳಗೊಂಡಿದೆ. ಓಕೆ, ಸೊ ಇಷ್ಟು ಮಾಹಿತಿ ಸಾಕು ಇದರ ಬಗ್ಗೆ. ಓಕೆ, ಸೊ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ದಲೈ ಲಾಮಾ ಕೂಡ ಇಲ್ಲಿ ಹಾಜರಿದ್ದರು ಎಂಬುದನ್ನು ಗಮನಿಸಬಹುದು. ನೋಡಿ, ಆ ಪುಸ್ತಕದ ಹೆಸರು ಗಮನಿಸಿ, ದಲೈ ಲಾಮಾಸ್ ಸೀಕ್ರೆಟ್ ಟು ಹ್ಯಾಪಿನೆಸ್ ಎಂಬುದು. ಓಕೆ, ಸೊ ಡಾಕ್ಟರ್ ದಿನೇಶ್ ಶೆಹರಾ ಇದನ್ನು ಲಾಂಚ್ ಮಾಡಿದ್ದಾರೆ. ಓಕೆ, ಸೊ ಗಮನಿಸಿ, ಶೆಹರಾ ನೆನ್ಪಿಟ್ಕೊಳ್ಳಿ. ಇನ್ನು 6ನೇ ಕ್ವಶನ್ ನೋಡೋಣ. ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಜಾಯ್ ಬಾಂಗ್ಲಾ, ನೋಡಿ ಇಂಗ್ಲೀಷಲ್ಲಿ ಕೂಡ ನೋಡ್ಕೊಳ್ಳಿ, ಜಾಯ್ ಬಾಂಗ್ಲಾ ಘೋಷಣೆಗೆ ಸಂಬಂಧಿಸಿದಂತೆ ಇತ್ತೀಚಿನ ಬೆಳವಣಿಗೆ ಏನು? ನೋಡಿ, ಜಾಯ್ ಬಾಂಗ್ಲಾ ಎಂಬುದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದೆ. ಬಾಂಗ್ಲಾದೇಶ ತುಂಬಾ ಹೆಸರು ಬರ್ತಾ ಇರುತ್ತೆ ನ್ಯೂಸ್ ಪೇಪರಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ನಂಬರ್ 4 ಸರಿಯಾಗಿದೆ. ಸೊ ಇದನ್ನು ರಾಷ್ಟ್ರೀಯ ಘೋಷಣೆಯನ್ನಾಗಿ ಮಾಡಬೇಕು ಎಂದು ಅಲ್ಲಿನ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿತ್ತು. ಆದರೆ ಹೈಕೋರ್ಟ್ನ ಈ ಆದೇಶವನ್ನು ಬಾಂಗ್ಲಾ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಸೊ ಇದು ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ಜಾಯ್ ಬಾಂಗ್ಲಾ ಎಂಬುದು ರಾಷ್ಟ್ರೀಯ ಘೋಷಣೆಯನ್ನಾಗಿ ಮಾಡಬೇಕೆಂಬುದು 1971ರ ಒಂದು ಕೂಗಾಗಿದೆ. ಅಂದರೆ ಬಾಂಗ್ಲಾದೇಶದ ಪಿತಾಮಹ ಎನಿಸ್ಕೊಂಡವರು ಕೂಡ ರಾಷ್ಟ್ರೀಯ ಘೋಷಣೆಯನ್ನಾಗಿ ಮಾಡಬೇಕು ಜಾಯ್ ಬಾಂಗ್ಲಾ ಎಂಬುದನ್ನಂತ ಅಲ್ಲಿಂದನೂ ಕೂಡ ಬಂದಿರತಕ್ಕಂಥ ಪದದು. ಸೊ ಹಾಗಾದರೆ ಈಗ 2024ರಲ್ಲಿ ಶೇಖ್ ಹಸೀನಾ ಅವರ ಒಂದು ಇಳಿಸಿ ಬೇರೆಯವರನ್ನು ತರಲಾಯಿತು. ಆ ಸಂದರ್ಭದಲ್ಲಿ ಜಾಯ್ ಬಾಂಗ್ಲಾ ಎಂಬತಕ್ಕಂಥದ್ದನ್ನು ರಾಷ್ಟ್ರೀಯ ಘೋಷಣೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿನ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿತು. ಆ ಆದೇಶದ ವಿರುದ್ಧವಾಗಿ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ನೀಡಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೋಡಿ, ಮುಜ್ಬಿರ್ಸ್ ಜಾಯ್ ಬಾಂಗ್ಲಾ, ಮುಜ್ಬಿರ್ ರೆಹಮಾನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವರು ಬಾಂಗ್ಲಾದೇಶದ ಪಿತಾಮಹ. ಓಕೆ, ಬಾಂಗ್ಲಾದೇಶದ ಪಿತಾಮಹ ಮುಜ್ಬಿರ್ ರೆಹಮಾನ್. ಸೊ ಶೇಖ್ ಹಸೀನಾ ಅವರ ತಂದೆ. ಸೊ ಇವರ ಪ್ರಮುಖ ಘೋಷಣೆ ಜಾಯ್ ಬಾಂಗ್ಲಾ ಎಂಬುದು. ಸೊ ಇಲ್ಲಿ ನೋ ಲಾಂಗರ್ ನ್ಯಾಷನಲ್ ಸ್ಲೋಗನ್ ಇನ್ ಬಾಂಗ್ಲಾದೇಶ್, ನ್ಯಾಷನಲ್ ಸ್ಲೋಗನ್ ರಾಷ್ಟ್ರೀಯ ಘೋಷಣೆಯನ್ನಾಗಿ ಮಾಡಬೇಕಂತಕ್ಕಂಥ ಕೂಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಸೊ ಸುಪ್ರೀಂ ಕೋರ್ಟ್ ನೋಡಿ ತಡೆದಿರತಕ್ಕಂಥದ್ದು ಸಸ್ಪೆಂಡೆಡ್ ಎ ಹೈಕೋರ್ಟ್ ರೂಲಿಂಗ್ ಡಿಕ್ಲೇರಿಂಗ್ ಜಾಯ್ ಬಾಂಗ್ಲಾ ದ ನ್ಯಾಷನಲ್ ಸ್ಲೋಗನ್. ಸೊ ಓಕೆ, ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಇಲ್ಲಿ ಗಮನಿಸಿ, ಜಾಯ್ ಬಾಂಗ್ಲಾ ಅನ್ನು ಬಾಂಗ್ಲಾದೇಶದ ಸಂಸ್ಥಾಪಕ ಶೇಖ್ ಮುಜಿಬುರ್ ರೆಹಮಾನ್ ಅವರು ಭಂಗಬಂಧು ಎಂದು ಕರೆಯುತ್ತಿದ್ದರು. ನೋಡಿ, ಭಂಗಬಂಧು ಚಳುವಳಿಯ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇತಿಹಾಸವನ್ನು ಓದಬೇಕಾದ್ರೆ ನಿಮಗೆ ಭಂಗಬಂಧು ಎಂಬತಕ್ಕಂಥ ಚಳುವಳಿ ಕೂಡ ಆಲ್ರೆಡಿ ಓದಿರ್ತಾರೆ. ಇದರ ಸಂಸ್ಥಾಪಕ ಯಾರು ಅಂತ ಕೇಳಿದ್ರೆ ಅದು ಶೇಖ್ ಮುಜಿಬುರ್ ರೆಹಮಾನ್ ಅಂತ ಕರಿತೀವಿ. ಆಗಸ್ಟ್ 2024ರಲ್ಲಿ ಸರ್ಕಾರದ ಬದಲಾವಣೆಯು ಮಾರ್ಚ್ 2020ರ ಹೈಕೋರ್ಟ್ ತೀರ್ಪನ್ನು ಅಮಾನತುಗೊಳಿಸುವ ಪ್ರಯತ್ನಗಳಿಗೆ ಕಾರಣವಾಗಿದೆ. ಜಾಯ್ ಬಾಂಗ್ಲಾ ಎಂಬುದು ಬಾಂಗ್ಲಾದೇಶದ ಸ್ವಾತಂತ್ರ್ಯ ಚಳುವಳಿಯೊಂದಿಗೆ ಆಳವಾಗಿ ಸಂಬಂಧಿಸಿದ ಒಂದು ಘೋಷಣೆಯಾಗಿದೆ. ಶೇಖ್ ಮುಜಿಬುರ್ ರೆಹಮಾನ್ ಅವರ ನಾಯಕತ್ವದಲ್ಲಿ ಈ ಘೋಷಣೆಯು ಪ್ರಾಮುಖ್ಯತೆಯನ್ನು ಪಡೆಯಿತು. ಶೇಖ್ ಮುಜಿಬುರ್ ರೆಹಮಾನ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವರು ಬಾಂಗ್ಲಾದೇಶದಲ್ಲೇ ರಾಷ್ಟ್ರಪತಿ ಎಂದು ಕರೆಯಲ್ಪಡುವ ಮುಜಿಬುರ್ ರೆಹಮಾನ್ 1971ರಲ್ಲಿ ದೇಶದ ಸ್ವಾತಂತ್ರ್ಯ ಚಳುವಳಿಯನ್ನು ಮುನ್ನಡೆಸಿದವರು. ಅವರು ಜಾಯ್ ಬಾಂಗ್ಲಾನ ಸ್ವತಂತ್ರ ಮತ್ತು ಏಕತೆಯ ರ್ಯಾಲಿಯಾಗಿ ಜನಪ್ರಿಯಗೊಳಿಸಿದಂಥವರು. ಶೇಖ್ ಹಸೀನಾ ಅವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಶೇಖ್ ಮುಜಿಬುರ್ ರೆಹಮಾನ್ ಅವರ ಪುತ್ರಿಯಾಗಿದ್ದಾರೆ ಶೇಖ್ ಹಸೀನಾ. ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಹಲವಾರು ಬಾರಿ ಸೇವೆ ಸಲ್ಲಿಸಿದ್ದರು. ರಾಜಕೀಯ ಬದಲಾವಣೆಗಳ ನಂತರ ಆಗಸ್ಟ್ 5, 2024ರಂದು
ಕಚೇರಿಯಿಂದ ಅವರನ್ನು ಹೊರಹಾಕಲಾಯಿತು. ಸೊ ಇದು ಬಾಂಗ್ಲಾದೇಶದಲ್ಲಿ ಇತ್ತೀಚಿನ ಬೆಳವಣಿಗೆಯಾಗಿದೆ. ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಪರ್ವತಗಳ ದಿನವನ್ನು ಡಿಸೆಂಬರ್ 11ರಂದು ಆಚರಿಸ್ತೇವೆ ನಾವು. ಹಾಗಾದರೆ 2024ನೇ ಸಾಲಿನ ಅಂತಾರಾಷ್ಟ್ರೀಯ ಪರ್ವತಗಳ ದಿನದ ಥೀಮ್ ಏನು? ಸೊ ಆಪ್ಷನ್ ನಂಬರ್ 4 ಇದಕ್ಕೂ ಸರಿಯಾಗಿದೆ. ಮೌಂಟೇನ್ ಸೊಲ್ಯೂಷನ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್, ಇನೋವೇಷನ್, ಅಡಾಪ್ಷನ್ ಆ್ಯಂಡ್ ಯೂತ್. ನೋಡಿ, ಗಮನಿಸಬೇಕು ಸ್ನೇಹಿತರೆ, ಮೌಂಟೇನ್ ಸೊಲ್ಯೂಷನ್ಸ್ ಫಾರ್ ಎ ಸಸ್ಟೈನಬಲ್ ಫ್ಯೂಚರ್, ಇನೋವೇಷನ್, ಅಡಾಪ್ಷನ್ ಆ್ಯಂಡ್ ಯೂತ್ ಎಂಬುದು ಈ ವರ್ಷದ ವರ್ಲ್ಡ್ ಮೌಂಟೇನ್ಸ್ ಡೇನ ಥೀಮ್ ಆಗಿದೆ. ಹಾಗಾದರೆ ಇಂಟರ್ನ್ಯಾಷನಲ್ ಮೌಂಟೇನ್ಸ್ ಡೇ, ಓಕೆ, ಇಂಟರ್ನ್ಯಾಷನಲ್ ಮೌಂಟೇನ್ಸ್ ಡೇ ಥೀಮು. ಸೊ ಹಾಗಾದರೆ ಅತ್ಯಂತ ಎತ್ತರದ ಪರ್ವತಗಳು ಯಾವುವು, ಭಾರತದಲ್ಲಿ ಅತ್ಯಂತ ಎತ್ತರ ಪರ್ವತ ಯಾವುದು, ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಿ, ನಾವು ಡಿಸೆಂಬರ್ 11ರಂದು ನ್ಯಾಷನಲ್ ಮೌಂಟೇನ್ಸ್ ಡೇಯನ್ನು ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಥೀಮ್ ಇಲ್ಲಿ ಕೂಡ ಕೊಟ್ಟಿದ್ದೀನಿ, ನೀವು ನೋಡ್ಕೋಬಹುದು, ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ನೋಡಿದ್ವಿ. ಓಕೆ, ಇನ್ನು ಮುಖ್ಯವಾಗಿ ಯುನೈಟೆಡ್ ನೇಷನ್ ಪ್ರತಿ ವರ್ಷ ಅದನ್ನು ಆಚರಣೆ ಮಾಡ್ತದೆ. 2003ರಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಹಾಗಾದರೆ ಗಮನಿಸಿ, ಲೀಸ್ಟ್ ಆಫ್ ವರ್ಲ್ಡ್ಸ್ ಹೈಯೆಸ್ಟ್ ಪೀಕ್ಸ್ ಯಾವುದು, ಅಂದರೆ ಅತಿ ಎತ್ತರದ ಬಿಂದು ಅಥವಾ ಅತ್ಯಂತ ಎತ್ತರದ ಪರ್ವತ ಯಾವುದು ಅಂತ ಕೇಳಿದರೆ, ಒಂದನೇದಾಗಿ ಗಮನಿಸಿ ಸ್ನೇಹಿತರೆ, ಮೌಂಟ್ ಎವರೆಸ್ಟ್. ಇದು 8,849 ಮೀಟರ್ ಇದೆ. ಮತ್ತು ಅಡಿ ಅಂತ ಬಂದರೆ ಫೀಟು 29,032 ಫೀಟ್ ಇದೆ. ಸೊ ಇದು ನೇಪಾಳ ಮತ್ತು ಚೀನಾದ ನಡುವೆ ಬಾರ್ಡರಲ್ಲಿರ್ತಕ್ಕಂಥದ್ದು ಮೌಂಟ್ ಎವರೆಸ್ಟು. K2 ಅಂತ ನೋಡ್ತೀವಿ. K2 ಕೂಡ 8,611 ಮೀಟರ್ ಇದೆ. ಕಾರಾಕೋರಂ ಶ್ರೇಣಿಯಲ್ಲಿ ಭಾರತದಲ್ಲಿದೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇನ್ನು ಕಾಂಚನಜುಂಗ ನೋಡಿ, 8,586 ಮೀಟರ್ ಇದೆ. ನೇಪಾಳ ಮತ್ತು ಭಾರತದಲ್ಲಿ ಕಂಡುಬರುತ್ತದೆ ಇದು. ಇನ್ನು ಲೋತ್ಸೆ 8,516 ಮೀಟರ್ ಇದೆ. ಮಾಕಳು 8,485 ಇದೆ. ಸೊ ಇವು ವಿಶ್ವದ ಟಾಪ್ 5 ಅತ್ಯಂತ ಪೀಕ್ ಅಂದರೆ ಅತಿ ಎತ್ತರದ ಪರ್ವತದ ಸರಣಿಗಳಾಗಿವೆ. ಓಕೆ, ಸೊ ಇನ್ನು ಪರ್ವತಗಳೇ ಇಲ್ಲದ ದೇಶ ಯಾವುದು ಅಂತ ಕೇಳಿದರೆ ಬೆಲರಾಸ್. ಸೊ ಎಕ್ಸಾಮಲ್ಲಿ ಕೇಳಿದ್ದಾರೆ ಸ್ನೇಹಿತರೆ, ಪರ್ವತಗಳೇ ಇಲ್ಲದ ದೇಶ ಬೆಲರಾಸು. ಹಾಗಾದರೆ ಈ ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ವಿಶ್ವದ ಅತ್ಯಂತ ಚಿಕ್ಕ ಪರ್ವತ ಯಾವುದು ಅಂತ ಕೇಳಿದರೆ ವೈಚೆಫ್ರೂಫ್ ಅಂತ ಕರಿತೀವಿ. ನೋಡಿ, ವೈಚೆಫ್ರೂಫ್ ಎಂಬುದು ವಿಶ್ವದ ಅತ್ಯಂತ ಚಿಕ್ಕ ಪರ್ವತ ಆಗಿದೆ. ಇನ್ನು ವಿಶ್ವದ ಅತ್ಯಂತ ಚಿಕ್ಕ ಪರ್ವತ ಎಲ್ಲಿದೆ ಅಂತ ಕೇಳಿದರೆ ಆಸ್ಟ್ರೇಲಿಯಾದಲ್ಲಿದೆ. ಸೊ ಅಂದರೆ ವೈಚೆಫ್ರೂಫ್ ಆಸ್ಟ್ರೇಲಿಯಾದಲ್ಲಿದೆ. ಸೊ ಇದು ಅತ್ಯಂತ ಚಿಕ್ಕ ಪರ್ವತ. ಅತ್ಯಂತ ಚಿಕ್ಕ ಪರ್ವತ ವೈಚೆಫ್ರೂಫ್, ಇದು ಕೂಡ ನೆನಪಿರಲಿ. ಭಾರತದ ಅತಿ ಎತ್ತರದ ಶಿಖರ ಯಾವುದು? ಹಾಗಾದರೆ ಭಾರತದ ಅತಿ ಎತ್ತರದ ಶಿಖರ ಕಾಂಚನಜುಂಗ, 8,586 ಮೀಟರ್ ಎತ್ತರದಲ್ಲಿದೆ. ಭಾರತ ಮತ್ತು ನೇಪಾಳ ಗಡಿಯ ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತದೆ, ನೆನಪಿರಲಿ. ನೆಕ್ಸ್ಟ್ ನಾವು 8ನೇ ಕ್ವಶನ್ ಏನಿದೆ ಅಂತ ತಿಳ್ಕೊಳ್ಳೋಣ. 2024ರ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳಲ್ಲಿ 2 ಭಾರತೀಯ ಪರಂಪರೆ ಸಂರಕ್ಷಣಾ ಯೋಜನೆಗಳನ್ನು ಗೌರವಿಸಲಾಗಿದೆ. ಸೊ ಹಾಗಾದರೆ ಆ ಪ್ರದೇಶಗಳು ಇಲ್ಲಿ ಕೊಟ್ಟಿದ್ದೀನಿ, ಗಮನಿಸಬೇಕು. ಇಲ್ಲಿ ಕ್ವಶನನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. 2024ರ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ, ನೋಡಿ, ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ. ಸೊ ಈ ಪ್ರಶಸ್ತಿಗಳನ್ನು ಅಂದರೆ ಯುನೆಸ್ಕೋದ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿ ಬಿಡುಗಡೆಯಾಗಿದೆ. ಈ ಪ್ರಶಸ್ತಿಗಳಲ್ಲಿ ಭಾರತದ 2 ಪರಂಪರೆಯ ಸಂರಕ್ಷಣಾ ತಾಣಗಳ ಯೋಜನೆಗಳು ಸ್ಥಾನವನ್ನು ಪಡೆದಿವೆ. ಆ ತಾಣಗಳು ಯಾವುವು ಅಂತಂದರೆ, ಸೊ ಅಲ್ಲಿ ವಿಶಿಷ್ಟ ಪ್ರಶಸ್ತಿ ವಿಭಾಗದಲ್ಲಿ ನೋಡಿ, ಅಬಸ್ತ ಹಯೇಶ್ವರರ್ ದೇವಾಲಯ ಸಂರಕ್ಷಣಾ ಯೋಜನೆ. ಮೆರಿಟ್ ಪ್ರಶಸ್ತಿಯ ವಿಭಾಗದಲ್ಲಿ BJPPI ಅಂದರೆ ಸರ್ ಬೈರಾಮಿ ಜಿಜಿಬೋಯ್ ಪಾರ್ಸಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಸಂರಕ್ಷಣಾ ಯೋಜನೆ. ಸೊ ಈ 2 ಸೈಟ್ಗಳೇನಿದ್ದಾವೆ, ವಿಶಿಷ್ಟ ಪ್ರಶಸ್ತಿ ವಿಭಾಗ ಅಂದರೆ ಡಿಸ್ಟಿಂಕ್ಷನ್ನು, ಮೆರಿಟ್ ಪ್ರಶಸ್ತಿಯ ವಿಭಾಗದ ಈ 2 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿವೆ. ಹಾಗಾದರೆ ಈ 2 ಸೈಟ್ಗಳು ಕ್ರಮವಾಗಿ ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 ಸರಿಯಾಗಿದೆ, ತಮಿಳುನಾಡು, ಮಹಾರಾಷ್ಟ್ರ.
ನೋಡಿ, ತಮಿಳುನಾಡಿನಲ್ಲಿ ಅಗಸ್ತ್ಯಹಾಯೇಶ್ವರ ದೇವಾಲಯ ಕಂಡು ಬಂದರೆ ಸರ್ ಬೈರಾಮಿ ಜಿಜಿಬೋಯ್ ಪಾರ್ಸಿ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಕಂಡು ಬರತಕ್ಕಂಥದ್ದು ಮಹಾರಾಷ್ಟ್ರ. ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಗಮನಿಸಿ, ಇಂಡಿಯಾ ಸೈನ್ಸ್ ಅಟ್ ದ 2024 ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ಸ್. ನೋಡಿ, ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಅವಾರ್ಡ್ಸ್ ಫಾರ್ ಕಲ್ಚರಲ್ ಹೆರಿಟೇಜ್ ಕನ್ಸರ್ವೇಷನ್ ವಿಭಾಗದಲ್ಲಿ ಭಾರತ ಶೈನ್ ಆಗಿದೆ. ಯಾಕಂದರೆ 2 ಪ್ರದೇಶಗಳಿಗೆ ಪ್ರಶಸ್ತಿ ದೊರೆತಿರತಕ್ಕಂಥದ್ದು. ಸೊ ಇಲ್ಲಿ ಗಮನಿಸಬಹುದು ಸ್ನೇಹಿತರೆ, ತಮಿಳುನಾಡಿನಲ್ಲಿ ಕಂಡುಬರತಕ್ಕಂಥ ಅಗಸ್ತ್ಯೇಶ್ವರ ದೇವಸ್ಥಾನ ಇದು. ಸೊ ವಿಶಿಷ್ಟವಾಗಿರತಕ್ಕಂಥ ಕೆತ್ತನೆಗಳಿಂದ ಆಗಿರತಕ್ಕಂಥ ಈ ದೇವಸ್ಥಾನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ತಮಿಳುನಾಡಿನ ತುಕ್ಕಚ್ಚಿಯಲ್ಲಿರುವ ಅಗಸ್ತ್ಯಹಾಯೇಶ್ವರ ದೇವಸ್ಥಾನ ಸಂರಕ್ಷಣಾ ಯೋಜನೆ, ಮಹಾರಾಷ್ಟ್ರದ ಮುಂಬೈನಲ್ಲಿರುವ BJPCI ಸಂರಕ್ಷಣಾ ಯೋಜನೆ ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆ ಸಂರಕ್ಷಣೆಗಾಗಿ 2024 ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳನ್ನು ಗೆದ್ದಿದೆ. ಈ 2 ಪರಂಪರೆ ಸಂರಕ್ಷಣಾ ಯೋಜನೆಗಳು ನೋಡಿ 8ರಲ್ಲಿ ಅಂದರೆ 8 ಪ್ರಶಸ್ತಿಗಳಲ್ಲಿ 2 ಸೇರ್ಪಡೆಗೊಂಡಿದೆ. ಓಕೆ, ಏಷ್ಯಾ ಪೆಸಿಫಿಕ್ ವಲಯದಲ್ಲಿ 8 ಪ್ರಶಸ್ತಿಗಳನ್ನು ಯುನೆಸ್ಕೋ ನೀಡಿದೆ. ಅದರಲ್ಲಿ 2 ಭಾರತಕ್ಕೆ ಲಭಿಸಿರತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರತಕ್ಕಂಥ ಮಾಹಿತಿ. ನೋಡಿ, ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗಳು 2000ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇನ್ನು ಯುನೆಸ್ಕೋ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯುನೆಸ್ಕೋದ ವಿಸ್ತೃತ ರೂಪ ನೆನಪಿರಲಿ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಇದನ್ನು ನವೆಂಬರ್ 16, 1945ರಂದು ಸ್ಥಾಪಿಸಲಾದ ಯುನೈಟೆಡ್ ನೇಷನ್ಸ್ನ ಒಂದು ಏಜೆನ್ಸಿಯಾಗಿದೆ. ಧ್ಯೇಯವಾಕ್ಯ ಶಿಕ್ಷಣ, ವಿಜ್ಞಾನ, ಸಂಸ್ಕೃತಿ, ಸಂವಹನ ಮತ್ತು ಮಾಹಿತಿಯ ಮೂಲಕ ಶಾಂತಿ, ಸಂಸ್ಕೃತಿ, ಬಡತನ ನಿರ್ಮೂಲನೆ, ಸುಸ್ಥಿರ ಅಭಿವೃದ್ಧಿ ಮತ್ತು ಅಂತರ್ಸಂಸ್ಕೃತಿಯ ಸಂವಾದವನ್ನು ನಿರ್ಮಿಸುವುದು ಎಂಬುದು ಯುನೆಸ್ಕೋದ ಧ್ಯೇಯವಾಕ್ಯವಾಗಿದೆ. ಸೊ ಧ್ಯೇಯವಾಕ್ಯ ಯಾವಾಗ ಸ್ಥಾಪನೆಯಾಯಿತು ಅಂತ ನೆನಪಿರಲಿ. ಪ್ರಸ್ತುತ 195 ಸದಸ್ಯರಿದ್ದಾರೆ. 8 ಅಸೋಸಿಯೇಷನನ್ನು ಒಳಗೊಂಡಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೇಂದ್ರ ಕಚೇರಿ ಇದೆ. ಯುನೆಸ್ಕೋದ ಸಂಪೂರ್ಣ ಮಾಹಿತಿ ಇದು. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, 2034 ಪ್ರತಿಷ್ಠಿತ ಫಿಫಾ ವಿಶ್ವಕಪ್ನ ಆತಿಥೇಯ ದೇಶ ಎಂದು ಇತ್ತೀಚೆಗೆ ಕೆಳಗಿನ ಯಾವ ದೇಶವನ್ನು ಹೆಸರಿಸಲಾಗಿದೆ? ಸೌದಿ ಅರೇಬಿಯಾ. ಸೌದಿ ಅರೇಬಿಯಾವು 2034 ನೋಡಿ 2034 ಫಿಫಾ ವಿಶ್ವಕಪ್ಪನ್ನು ಹಾಸ್ಟ್ ಮಾಡಲಿದೆ. ನೋಡಿ, ಹಾಸ್ಟ್ ಮಾಡತಕ್ಕಂಥ ದೇಶ ಸೌದಿ ಅರೇಬಿಯಾ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾ ರಿವೀಲ್ಡ್ ಆ್ಯಸ್ ಎ ಆಡ್ಸ್ ಆಫ್ 2034 ವರ್ಲ್ಡ್ ಕಪ್. ಓಕೆ, ಸೊ ಫಿಫಾ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಲಿದೆ. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಫಿಫಾ ಅನೌನ್ಸಸ್ ನೋಡಿ, ಫುಟ್ಬಾಲ್ ವರ್ಲ್ಡ್ ಕಪ್ ಇನ್ 2034 ವುಡ್ ಬಿ ಹೆಲ್ಡ್ ಸೌದಿ ಅರೇಬಿಯಾ. ಸೊ ಓಕೆ, ಮಾಹಿತಿ ಕೊಟ್ಟಿದ್ದಾರೆ. ಓಕೆ, ಸೌದಿ ಅರೇಬಿಯಾದಲ್ಲಿ ನಡೆಯಲಿದೆ. ಸೊ ಇಲ್ಲಿ ಮುಖ್ಯವಾಗಿ ಗಮನಿಸಿ, 2030 ಆವೃತ್ತಿ ಹಾಗಾದರೆ ಎಲ್ಲಿ ನಡೀತಾ ಇದೆ? ಸೊ 2034 ಸೌದಿ ಅರೇಬಿಯಾದಲ್ಲಿ ನಡೆದರೆ, ಈಗ 2030 ನಡೀತಾ ಇದೆ. ನೋಡಿ, ಸ್ಪೇನ್, ಪೋರ್ಚುಗಲ್, ಮೊರಾಕ್ಕೋ ಎಂಬ ಈ 3 ದೇಶಗಳು ಆತಿಥ್ಯ ವಹಿಸಲಿದ್ದು, ಉರುಗ್ವೆ, ಅರ್ಜೆಂಟೈನಾ, ಪರಾಗ್ವೆಯಲ್ಲಿ ಪಂದ್ಯಗಳು ನಡೆಯಲಿದೆ. ನೋಡಿ, ಸ್ಪೇನ್, ಪೋರ್ಚುಗಲ್, ಮೊರಾಕ್ಕೋ ಸಹ ಆತಿಥ್ಯ ವಹಿಸಿದ್ದು, ಉರುಗ್ವೆ, ಅರ್ಜೆಂಟೈನಾ, ಪರಾಗ್ವೆಯಲ್ಲಿ ಪಂದ್ಯಗಳು ನಡೆಯಲಿದೆ. ಸೊ ಇದನ್ನ ಪರಾಗ್ವೆ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ, ಪರಾಗೈ ಆಗಿದೆ, ಪರಾಗ್ವೆ ಅದು. ಓಕೆ, ಸೊ 2030 ಆವೃತ್ತಿ ಎಲ್ಲೆಲ್ಲಿ ನಡೀತಾ ಇದೆ ಅಂತ ಗೊತ್ತಿರಬೇಕು ನಿಮಗೆ. 2030 ವಿಶ್ವಕಪ್ 3 ಖಂಡಗಳಲ್ಲಿ 6 ದೇಶಗಳಲ್ಲಿ ವ್ಯಾಪಿಸಿರುವ ಉರುಗ್ವೆಯಲ್ಲಿ 1930ರಲ್ಲಿ ನಡೆದ ಮೊದಲ ಪಂದ್ಯಾವಳಿಯ 100ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ನೋಡಿ, 3 ಖಂಡಗಳಲ್ಲಿ 6 ದೇಶಗಳಲ್ಲಿ ವ್ಯಾಪಿಸಿರುವಂಥ ಉರುಗ್ವೆಯಲ್ಲಿ 1930ರಲ್ಲಿ ನಡೆದಂತಹ ಮೊದಲ ಪಂದ್ಯಾವಳಿಯ 100ನೇ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. 2030 ವಿಶ್ವಕಪ್. ಸೊ ಇಲ್ಲಿ 2030 ವಿಶ್ವಕಪ್ ಗಮನಿಸಿ, ಮೊರಾಕ್ಕೋ, ಪೋರ್ಚುಗಲ್, ಪರಾಗ್ವೆ ಮೊದಲ ಬಾರಿಗೆ
ವಿಶ್ವಕಪ್ಗೆ ಆತಿಥ್ಯ ವಹಿಸಲಿದ್ದು ಉರುಗ್ವೆ, ಅರ್ಜೆಂಟೀನಾ, ಸ್ಪೇನ್ ಈ ಮೊದಲ ಆತಿಥ್ಯ ವಹಿಸಿದ್ದವು. ಸೊ ಇವೆಲ್ಲವೂ ಕೂಡ ಆತಿಥ್ಯವನ್ನು ವಹಿಸಲಿದ್ದಾವೆ. ಕತಾರ್ನ 2022 ಆವೃತ್ತಿಯ ನಂತರ ಸೌದಿ ಅರೇಬಿಯಾವು ಈವೆಂಟನ್ನು ಆಯೋಜಿಸುವ ಎರಡನೇ ಮಧ್ಯಪ್ರಾಚ್ಯ ದೇಶವಾಗಲಿದೆ. ಇದು ಉತ್ತರ ಗೋಳಾರ್ಧದ ಚಳಿಗಾಲದಲ್ಲಿ ತೀವ್ರ ಮರುಭೂಮಿ ಹವಾಮಾನ ಪರಿಸ್ಥಿತಿಗಳಿಂದಾಗುವ ಸಾಧ್ಯತೆ ಇದೆ. ಫಿಫಾ ಇದು ಫುಟ್ಬಾಲ್ ಆಡಳಿತ ಮಂಡಳಿಯಾಗಿದೆ. ಫಿಫಾ ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲೆ ದಿ ಫುಟ್ಬಾಲ್ ಅಸೋಸಿಯೇಷನ್. ಮೇ 21, 1904 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಫಿಫಾ ಸ್ಥಾಪಿತವಾಗಿದೆ. ಈಗ ತನ್ನ ಪ್ರಧಾನ ಕಚೇರಿಯನ್ನು ಸ್ವಿಟ್ಜರ್ಲೆಂಡಿನ ಜ್ಯೂರಿಚ್ನಲ್ಲಿ ಹೊಂದಿದೆ ಮತ್ತು ಇಂಡೋನೇಷ್ಯಾದ ಜಕಾರ್ತದಲ್ಲಿ ಪ್ರಾದೇಶಿಕ ಕಚೇರಿಯನ್ನು ಹೊಂದಿದೆ. ಸೊ ಇಲ್ಲಿ ಪಾಯಿಂಟನ್ನು ಗಮನಿಸಬೇಕು. ಮೇ 21, 1904 ಫಿಫಾ ಪ್ಯಾರಿಸ್ನಲ್ಲಿ ಸ್ಥಾಪನೆಯಾಗುತ್ತೆ. ಆದರೆ ಪ್ರೆಸೆಂಟ್ಲಿ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು ಜ್ಯೂರಿಚ್ನಲ್ಲಿ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಜ್ಯೂರಿಚ್ ಕಂಡುಬರುತ್ತದೆ. ಪ್ರಾದೇಶಿಕ ಕಚೇರಿ ಜಕಾರ್ತದಲ್ಲಿದೆ, ಇಂಡೋನೇಷ್ಯಾದಲ್ಲಿ ಕಂಡುಬರುತ್ತದೆ ಜಕಾರ್ತ. ಇವು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಕಡಿಮೆ ಇಂಗಾಲದ ಉಕ್ಕಿನ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು 2070 ವೇಳೆಗೆ ದೇಶದ ನಿವ್ವಳ ಶೂನ್ಯ ಗುರಿಯನ್ನು ಬೆಂಬಲಿಸಲು ಭಾರತದ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿಯನ್ನು ಯಾರು ಪ್ರಾರಂಭಿಸಿದರು? ಈ ಮೂಲಕ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿಯನ್ನು ಬಿಡುಗಡೆ ಮಾಡಿದ ಮೊದಲ ದೇಶ ಭಾರತ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಸೊ ಹಾಗಾದರೆ ಇಲ್ಲಿ ಈ ಇಂಗ್ಲೀಷಲ್ಲಿ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಇಂಡಿಯಾಸ್ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿ. ಓಕೆ, ಸೊ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು. ಸೊ HD ಕುಮಾರಸ್ವಾಮಿ ಕರ್ನಾಟಕದವರಾಗಿರ್ತಕ್ಕಂಥ ಕಾರಣದಿಂದಾಗಿ ಇದಕ್ಕೆ ಸಂಬಂಧಪಟ್ಟಂಥ ರಿಲೇಟೆಡ್ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಮೈನ್ಸ್ಗೆ ಅವರು ಸ್ಟೀಲ್ಗೆ ಅವರು ಸಂಬಂಧಪಟ್ಟಿದ್ದಾರೆ. ಮೈನ್ಸ್ ಅಲ್ಲ, ಸ್ಟೀಲ್. ಗಮನಿಸಿ, ಮಿನಿಸ್ಟ್ರಿ ಆಫ್ ಸ್ಟೀಲ್ನ, ಸೊ ಅಂದರೆ ಸ್ಟೀಲ್ನ ಮಂತ್ರಿಗಳಾಗಿರ್ತಕ್ಕಂಥವ್ರು HD ಕುಮಾರಸ್ವಾಮಿ. ಸೊ ಇವರು ಮಿನಿಸ್ಟ್ರಿ ಆಫ್ ಅಂದರೆ ನೋಡಿ, PIB ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಆಗುತ್ತೆ. ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೀಲ್ ಆ್ಯಂಡ್ ಹೆವಿ ಇಂಡಸ್ಟ್ರೀಸ್ ಶ್ರೀ HD ಕುಮಾರಸ್ವಾಮಿ ರಿಲೀಸಸ್ ಇಂಡಿಯಾಸ್ ಗ್ರೀನ್ ಸ್ಟೀಲ್ ಟ್ಯಾಕ್ಸೋನಮಿ. ನೋಡಿ, ಇಂಡಿಯಾಸ್ ಗ್ರೀನ್ ಸ್ಟೀಲ್ ಟ್ಯಾಕ್ಸೋನಮಿಯನ್ನು ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಏನಿದು ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿ, ಈ ಡೀಟೇಲ್ಸನ್ನು ಕೂಡ ನಾವು ನೋಡೋಣ. ಭಾರತದ ಹಸಿರು ಉಕ್ಕಿನ ಜೀವಿ ವರ್ಗೀಕರಣ ಶಾಸ್ತ್ರವನ್ನು ಕೇಂದ್ರ ಉಕ್ಕು ಮತ್ತು ಭಾರೀ ಕೈಗಾರಿಕೆಗಳ ಸಚಿವರಾದ ಶ್ರೀ HD ಕುಮಾರಸ್ವಾಮಿಯವರು ಡಿಸೆಂಬರ್ 2024 ವಿಜ್ಞಾನ ಭವನದಲ್ಲಿ ಅನಾವರಣಗೊಳಿಸಿದರು. ಇದು ನೋಡಿ, ಇಲ್ಲಿಂದ ಗಮನಿಸಿ, ಇದು ಕಡಿಮೆ ಹೊರಸೂಸುವಿಕೆಯ ಉಕ್ಕಿನ ಉತ್ಪಾದನೆಗೆ ಭಾರತದ ಪರಿವರ್ತನೆಯನ್ನು ಐತಿಹಾಸಿಕ ಹೆಜ್ಜೆಯಾಗಿದೆ. ಹಾಗಾದರೆ ಏನಿದು? ಹಾಗಾದರೆ ನೋಡಿ, ಹಸಿರು ಉಕ್ಕಿನ ಜೀವಿ ವರ್ಗೀಕರಣ ಶಾಸ್ತ್ರ ಅಂತ ಕರಿತೀವಿ. ಅಂದರೆ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿ ಅಂತ ನಾವು ನೋಡಿದ್ವಿ. ಭಾರತದ ಹಸಿರು ಉಕ್ಕಿನ ಜೀವಿ ವರ್ಗೀಕರಣ ಶಾಸ್ತ್ರದ ಲಾಂಚ್ ಮಾಡಿರುವ ಮೂಲ ಉದ್ದೇಶವೇನೆಂದರೆ ಕಡಿಮೆ ಹೊರಸೂಸುವಿಕೆಗೆ ಉಕ್ಕಿನ ಉತ್ಪಾದನೆಗೆ ಭಾರತದ ಪರಿವರ್ತನೆಯೇ ಹೆಜ್ಜೆಯಾಗಿದೆ. ಕಡಿಮೆ ಹೊರಸೂಸುವಿಕೆ ನೋಡಿ, ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದು, 2070 ವೇಳೆಗೆ ನಿವ್ವಳ ಶೂನ್ಯಕ್ಕೆ ಕೊಡುಗೆ ನೀಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಓಕೆ, ಇದನ್ನು ನೀವು ನೆನಪಿಟ್ಕೋಬೇಕು ಸ್ನೇಹಿತರೆ. 2070 ವೇಳೆಗೆ ನಿವ್ವಳ ಶೂನ್ಯ ಹೊರಸೂಸುವಿಕೆಯ ಗುರಿಯನ್ನು ಹೊಂದಿರುವ ಗ್ರೀನ್ ಸ್ಟೀಲ್ ಟ್ಯಾಕ್ಸಾನಮಿಯನ್ನು ಬಿಡುಗಡೆ ಮಾಡಿದ ಮೊದಲ ದೇಶ ಭಾರತವಾಗಿದೆ. ಹಸಿರು ಉಕ್ಕಿನ ಜೀವಿ ವರ್ಗೀಕರಣ ಶಾಸ್ತ್ರ, ಟ್ಯಾಕ್ಸಾನಮಿ ಅಂದರೆ ಜೀವಿ ವರ್ಗೀಕರಣ ಶಾಸ್ತ್ರ, ಇದನ್ನು ನೆನಪಿಟ್ಕೋಬೇಕು. ಪ್ರತಿ ಟನ್ ಉಕ್ಕಿನ 2.2 ಅಂದರೆ 2.2 CO2 ಕಾರ್ಬನ್ ಡೈಆಕ್ಸೈಡ್ ಮಿತಿಯನ್ನು ಹೊಂದಿರುತ್ತದೆ, ನೆನಪಿರಲಿ. ನೆಕ್ಸ್ಟ್ ನಾವು 11ನೇ ಕ್ವಶನ್ ನೋಡೋಣ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ 2024 ಸಾಲಿನ ಪ್ರಶಸ್ತಿಗೆ ಕೆಳಗಿನ ಯಾವ ಕನ್ನಡದ ವಿದ್ವಾಂಸ, ಭಾಷಾ ವಿಜ್ಞಾನಿ ಹಾಗೂ ವಿಮರ್ಶಕ?
ನೋಡಿ ನೀವು ನೆನಪಿರಬೇಕು, ಡೈರೆಕ್ಟಾಗಿ ಇವನ್ನೇ ಕೇಳ್ಬೋದು ನಿಮಗೆ. ಇವರೊಬ್ಬರು ವಿದ್ವಾಂಸಕ, ಇವರೊಬ್ಬರು ಭಾಷಾ ವಿಜ್ಞಾನಿ. ಸೊ ನೋಡಿ, ಭಾಷಾ ವಿಜ್ಞಾನಿ ಎಂಬುದು ಪಾಯಿಂಟ್, ಇದು ನೆನಪಿರಬೇಕು. ಯಾಕಂದರೆ ಇವರು ಮೇನಾಗಿ ಭಾಷಾ ವಿಜ್ಞಾನಿಗಳಾಗಿದ್ದಾರೆ. ಮತ್ತು ಇವರೊಬ್ಬರು ವಿಮರ್ಶಕರು, ವಿದ್ವಾಂಸರು ಕಾಮನ್ನು, ಭಾಷಾ ವಿಜ್ಞಾನಿ ಎಂಬುದು ಮೇನ್ ಆಗಿರುತ್ತೆ. ಸೊ ಇವರಿಗೆ ಕೆಳಗಿನ ಯಾವ ಭಾಷಾ ವಿಜ್ಞಾನಿಗೆ 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1, ಪ್ರೊಫೆಸರ್ KV ನಾರಾಯಣ. ನೋಡಿ, ಕರ್ನಾಟಕದ ಪ್ರೊಫೆಸರ್ KV ನಾರಾಯಣ ಅವರಿಗೆ 2024ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೋಡಿ, ನೋಟೆಡ್ ಅಂದರೆ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಕನ್ನಡ ರಿಲೇಟೆಡ್ ಹೆಚ್ಚಿನ ಮಾಹಿತಿ ಕೊಡುತ್ತೆ, ನೆನಪಿರಲಿ. ನೋಟೆಡ್ ಕನ್ನಡ ಲಿಟರರಿ ಕ್ರಿಟಿಕ್ ಆಗಿರತಕ್ಕಂಥ KV ನಾರಾಯಣ ನೋಡಿ, ಬ್ಯಾಕ್ಸ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ರಿಲೀಸ್ ಆಗಿದೆ ಡಿಸೆಂಬರ್ 18ರಂದು. ಸೊ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಕನ್ನಡದ ವಿದ್ವಾಂಸ, ಭಾಷಾ ವಿಜ್ಞಾನಿ, ವಿಮರ್ಶಕರು ಕೂಡ. ಹಾಗಾದರೆ KV ನಾರಾಯಣ ಅವರ ಯಾವ ಒಂದು ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ ಗಮನಿಸಿ, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಹೋದ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದರು. ಹಲವಾರು ಎಕ್ಸಾಮ್ಗಳಲ್ಲಿ ಆ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಕೃತಿ ಸೊ ಯಾವ ಒಂದು ವಿಧದಲ್ಲಿದೆ ಅಂತ ಕೇಳಿದ್ರು. ಓಕೆ, ಸೊ ಇದು ನುಡಿಗಳ ಅಳಿವು ಅಂತ ಕರಿತೀವಿ. KV ನಾರಾಯಣ ಅವರ ನುಡಿಗಳ ಅಳಿವು. ನುಡಿಗಳು ಅಂದರೆ ನುಡಿಗಳು ಏನಿದ್ದಾವೆ ಅದರ ಅಳಿವು ಎಂಬ ಸಾಹಿತ್ಯ ವಿಮರ್ಶ ಕೃತಿಗೆ, ನುಡಿಂದು ಒಂದು ವಿಮರ್ಶ ಕೃತಿಯಾಗಿದೆ, ಇದು ನೆನಪಿಟ್ಕೋಬೇಕು. ವಿಮರ್ಶ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. 1 ಲಕ್ಷ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ. ಓಕೆ, ಸೊ ಮುಖ್ಯವಾಗಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭ KV ನಾರಾಯಣ ಸೇರಿದಂತೆ 21 ಭಾಷೆಗಳ ಲೇಖಕರನ್ನು ಈ ವರ್ಷ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನೋಡಿ, 21 ಭಾಷೆಗಳ ಲೇಖಕರಿಗೆ ಆಯ್ಕೆ ಮಾಡಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಿ, ಹಿಂದಿ ಕವಿಯಾಗಿರ್ತಕ್ಕಂಥ ಗಗನ್ ಗಿಲ್ ಮತ್ತು ಇಂಗ್ಲೀಷ್ನ ಪ್ರಮುಖ ಲೇಖಕಿ ಇಸ್ಟರಿನ್ ಕಿರೆ ಅವರು ವಾರ್ಷಿಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳ 21 ಜನರಲ್ಲಿ ಸೇರಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಕಿರೆ ಅವರ ಕಾದಂಬರಿ ಸ್ಪಿರಿಟ್ ನೈಟ್ಸ್ಗಾಗಿ ಆಸ್ಕರ್ ಪಟ್ಟಿಗೂ ಕೂಡ ಬಂದಿತ್ತು ಅದು. ಸೊ ಸ್ಪಿರಿಟ್ ನೈಟ್ಸ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅದೊಂದು ಕಾದಂಬರಿ ಇಸ್ಟರಿನ್ ಕಿರೆ ಬರೆದಿದ್ದಾರೆ. ಆಸ್ಕರ್ ಪಟ್ಟಿಗೆ ನಾಮಿನೇಟ್ ಆಗಿತ್ತು ಅದು. ಓಕೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 12ನೇ ಕ್ವಶನ್ ನೋಡೋಣ. ಕರ್ನಾಟಕ ಸರ್ಕಾರವು ಇತ್ತೀಚೆಗೆ ಕೆಳಗಿನ ಯಾರನ್ನು 2024ನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ? ಸರಿಯಾದಂಥ ಉತ್ತರ TB ಜಯಚಂದ್ರ ಅತ್ಯುತ್ತಮ ಶಾಸಕ ಮತ್ತು ಸ್ಪೀಕರ್ CM ವಿಪಕ್ಷ ನಾಯಕರಿಂದ ಸ್ವೀಕರಿಸಿದ್ದಾರೆ ಪ್ರಶಸ್ತಿಯನ್ನು. ಸಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ವ್ಯಕ್ತಿ ಇವರು. ನೋಡಿ, ಶಿರಾ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರು ಮಾಜಿ ಸಚಿವ TB ಜಯಚಂದ್ರ ಅವರಿಗೆ ಪ್ರಶಸ್ತಿ ದೊರೆತಿದೆ. ಸೊ UT ಖಾದರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂಥ R ಅಶೋಕ್, ಉಪಸಭಾಧ್ಯಕ್ಷ ರುದ್ರಪ್ಪ ಲಮಣಿ ಸೇರಿದಂತೆ ವಿವಿಧ ಗಣ್ಯರು ಹಾಜರಿದ್ದರು ಸಮಾರಂಭದಲ್ಲಿ. ಸೊ TB ಜಯಚಂದ್ರ ಅವರು ಕಳ್ಳಂಬೆಳ್ಳ ಮತ್ತು ಶಿರಾದಿಂದ ಒಟ್ಟು 7 ಬಾರಿ ಶಾಸಕರಾಗಿದ್ದು, ರಾಜ್ಯದಲ್ಲಿ ಸಚಿವರಾಗಿ ಕೃಷಿ, ಸಂಸದೀಯ ವ್ಯವಹಾರ ಖಾತೆಗಳನ್ನು ನಿರ್ವಹಿಸಿದ್ದಾರೆ. ವಿವಿಧ ನಿಗಮ ಮಂಡಳಿಯ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಅವರು ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ನೋಡಿ ಪ್ರಸ್ತುತ ಎಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಸೊ ಇದು ನೆನಪಿರಬೇಕು. ಪ್ರಸ್ತುತ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಿಗೆ ಸದನದಲ್ಲಿ ಅತ್ಯುತ್ತಮ ಶಾಸಕ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.